ಡಿಸಿ ಕಚೇರಿಯಲ್ಲಿ ವ್ಯಕ್ತಿ ಹೈ ಡ್ರಾಮಾ ಮಾಡಿದ್ದಾನೆ. ಐಎಎಸ್ ಅಧಿಕಾರಿ ಹೊಡೆಯಲು ಬಂದ್ರು ಅಂತ ಆರೋಪ ಮಾಡಿ ಭಾರಿ ಹೈ ಡ್ರಾಮಾ. ಪೊಲೀಸರು ಬಂದ್ರು, ಬಿದ್ದು ಬಿದ್ದು ಒದ್ದಾಡಿದ್ದಾನೆ ವ್ಯಕ್ತಿ. ಮೊಬೈಲ್ನಲ್ಲಿ ವಿಡಿಯೋ ನೋಡ್ತಿದ್ದಾಗ ಒಡೆಯಲು ಬಂದ್ರು ಅಂತ ಆರೋಪವನ್ನ ಮಾಡಿದ್ದಾನೆ. ವ್ಯಕ್ತಿಯ ಕಿರುಚಾಟದಿಂದ ಕೆಲ ಕಾಲ ಗೊಂದಲದ ವಾತಾವರಣ ಅಲ್ಲಿ ನಿರ್ಮಾಣವಾಗಿತ್ತು. ನೆಲದ ಮೇಲೆ ಕೂತು ಕಿರುಚಾಡಿದ್ದಾನೆ ವ್ಯಕ್ತಿಯನ್ನ ಪೊಲೀಸರು ಕರೆದೊಯ್ದಿದ್ದಾರೆ. ಆತನ ಹೈ ಡ್ರಾಮಾ ಅಲ್ಲಿಗೆ ಮುಕ್ತಾಯವಾಗಿದೆ. ಬೆಂಗಳೂರಿನ ಡಿಸಿ ಕಚೇರಿಯಲ್ಲಿ ನಡೆದಂತಹ ಹೈ ಡ್ರಾಮಾದ ಘಟನೆ. ಗಲಾಟೆ ಮಾಡಬೇಡಿ. ಹೌದು, ಆಯ್ತಾ? ಸೈಲೆಂಟ್ ಆಗಿರಿ. ಇತ್ತು ಬೆನ್ರಿ ಇದು. ನೀವು ಸೈಲೆಂಟ್ ಆಗಿರಿ. ಇದು ಬೆನ್ರಿ ಇದು. ಡಿಸಿ ಕಚೇರಿಯಲ್ಲಿ ಕಂಡು ಬಂದಂತಹ ಘಟನೆ ಇದು ದೃಶ್ಯ. ವ್ಯಕ್ತಿಯೊಬ್ಬ ಅಲ್ಲಿ ಕೂತ್ಕೊಂಡು ಒದ್ದಾಡಿ ಪೊಲೀಸರ ಮೇಲೆ ಕಿರ್ಚಾಡ್ಕೊಂಡು ನಾನು ಹಾರ್ಟ್ ಪೇಷಂಟು ಅಂತ. ಅಷ್ಟೊಂದು ಚೀರಾಡೋದು ಯಾಕೆ? ಹಾರ್ಟ್ ಪೇಷಂಟು ಸ್ವಲ್ಪ ಆರಾಮಾಗಿರ್ಬೋದಲ್ವ. ಮತ್ತು ಮೊಬೈಲ್ ನೋಡ್ತಾ ಇದ್ದಿದ್ದಕ್ಕೆ ನನ್ನ ಮೇಲೆ ಒದ್ರು ಅಂತ ಹೇಳ್ತಿದ್ದಾನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ಆತ ಏನೋ ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ. ಯಾರ ಮೇಲೆ ಆರೋಪ? ಏನದು ಒಂದು ಗಲಾಟೆ? ದಿವ್ಯಾ, ಆ ವ್ಯಕ್ತಿ ಐಎಎಸ್ ಅಧಿಕಾರಿ ಮೇಲೆ ಆರೋಪವನ್ನ ಮಾಡ್ತಾ ಇರ್ತಕ್ಕಂಥದ್ದು. ತಾನು ಮೊಬೈಲ್ ನಲ್ಲಿ ದೇಶಭಕ್ತಿ ವಿಡಿಯೋವನ್ನ ನೋಡ್ತಾ ಇದ್ದೆ, ಅದನ್ನ ನೋಡ್ಲಿಕ್ಕೆ ಸಹಿಸಲಾಗದ ಐಎಎಸ್ ಅಧಿಕಾರಿ ಒಬ್ರು ನನಗೆ ಒದೆಗೆ ಬಂದ್ರು ಅಂತೇಳಿ ಆರೋಪ ಮಾಡ್ತಾರೆ. ಆರೋಪಕ್ಕೆ ಸೂಕ್ತ ಸಾಬೀತುಪಡಿಸುವಂತ ಪೊಲೀಸರು ಕೇಳಿದ್ರೆ ಅದು ಒದ್ದಿದ್ದಾರೆ ನನಗೆ ಅಂತ ಕೂಡ ಹೇಳ್ತಾರೆ. ಅದನ್ನ ಸಾಬೀತುಪಡಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರೆ ಕಿರ್ಚಾಟ ಕೂಗಾಟವನ್ನ ಮಾಡಿ ಕೆಲ ಕಾಲ ಡಿಸಿ ಕಚೇರಿಯಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಿದ್ರು. 15ರಿಂದ 20 ನಿಮಿಷಗಳ ಕಾಲ ಗೊಂದಲ ಸೃಷ್ಟಿ ಆಯ್ತು. ತದನಂತರ ಹೊಯ್ಸಳ ಪೊಲೀಸರು ಬಂದ ತಕ್ಷಣ ಆತನನ್ನ ಸ್ಟೇಷನ್ಗೆ ಕರೆದೊಯ್ಯುವಂತ ಕೆಲಸ ಮಾಡಿರುವಂತದ್ದು. ಯಾಕೆ ಏನಾಯ್ತು ಅಂತ ಸ್ಪಷ್ಟತೆಯನ್ನ ಪೊಲೀಸರಿಗೂ ಕೂಡ ಕೊಡ್ತಾ ಇಲ್ಲ. ಐಎಎಸ್ ಅಧಿಕಾರಿ ಒದ್ರು ಅಂತ ಹೇಳ್ತಾರೆ, ಆರೋಪ ಮಾಡ್ತಾ ಇದ್ರೆ ಅದಕ್ಕೆ ಯಾವುದೇ ರೀತಿಯಾದಂತ ಪ್ರೂಫ್ ಕೂಡ ಇಲ್ಲ. ಈ ರೀತಿಯಾಗಿ ಕಚೇರಿ ಆವರಣದ ಒಳಗಡೆ ಗೊಂದಲವನ್ನ ಸೃಷ್ಟಿ ಮಾಡಿದಂತ ವ್ಯಕ್ತಿ ತದನಂತರ ಪೊಲೀಸರು ಬಂದು ಕರೆದೊಯ್ದ ನಂತರ ಈಗ ವಾತಾವರಣ ಸಹಜ ಸ್ಥಿತಿಗೆ ಬಂದಿರುವಂತದ್ದು. ಆ ವ್ಯಕ್ತಿ ಆರೋಪ ಮಾಡ್ತಾ ಇರೋದಕ್ಕೆ ಯಾವುದೇ ಪ್ರೂಫ್ ಇಲ್ಲ. ಸದ್ಯಕ್ಕೆ ಕೆಲ ಕಾಲ ಗೊಂದಲ ಸೃಷ್ಟಿಯಾಗಿದ್ದಂತೂ ಸತ್ಯ. ದಿವ್ಯಾ, ಥ್ಯಾಂಕ್ ಯು ಲೋಕೇಶ್ ನಿಮ್ಮೆಲ್ಲ ಮಾಹಿತಿಗೆ.